ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಕೀರ್ತನೆ 148 ಮೊದಲನೇ 1ರಿಂದ 10 ವಚನವನ್ನು ಓದ್ತೇನೆ. ಯೆಹೋವನಿಗೆ ಸ್ತೋತ್ರ. ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಆತನ ಎಲ್ಲ ದೂತರೇ ಆತನನ್ನು ಸ್ತುತಿಸಿರಿ. ಆತನ ಎಲ್ಲ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ಎಲ್ಲ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಉನ್ನತವಾದ ಆಕಾಶವೇ ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಅವನ್ನು ಯುಗಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾಗದಂಥ ಕಟ್ಟಳೆಯನ್ನೇ ವಿಧಿಸಿದ್ದಾನೆ. ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ತಿಮಿಂಗಿಲಗಳಿಗೂ ಆದಿಸಾಗರಗಳಿಗೂ ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವುಗಳಿಗೂ ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಗೂ ಬೆಟ್ಟಗಳಿಗೂ ಎಲ್ಲ ಗುಡ್ಡಗಳಿಗೂ ಹಣ್ಣಿನ ಮರಗಳಿಗೂ ಎಲ್ಲ ತುರಾಯಿ ಗಿಡಗಳಿಗೂ ಎಲ್ಲ ಮೃಗ, ಪಶು, ಪಕ್ಷಿ, ಕ್ರಿಮಿಕೀಟಗಳು, ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು, ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಆತನ ನಾಮ ಒಂದೇ ಮಹತ್ವವುಳ್ಳದು. ಆಮೇನ್, ಆಮೇನ್. ಭೂಮಿಯಲ್ಲಿರುವ ಸರ್ವವು ಯೆಹೋವನನ್ನು ಸ್ತುತಿಸಬೇಕಂತ ಈ ವಾಕ್ಯದಿಂದ ನಾವು ಓದುತ್ತೇವೆ. ಯಾಕಂದರೆ ಎಲ್ಲವನ್ನು ಉಂಟು ಮಾಡಿದ್ದು ಕರ್ತನಾದ ದೇವರಾಗಿದ್ದಾರೆ. ಎಲ್ಲ ಘನವು ಮಹಿಮೆಯು ಕರ್ತನೊಬ್ಬನಿಗೆ ಸಲ್ಲಿಸಬೇಕಂತ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದರಲ್ಲಿ ಒಂದು ವಚನ ಏನಂತಂದರೆ, ಯೆಹೋವನ ನಾಮವನ್ನು ಸ್ತುತಿಸಲಿ, ಯುಗಯುಗಾಂತರಗಳಲ್ಲಿ ಆತನನ್ನು ಕೊಂಡಾಡಲಿ. ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ಎಲ್ಲ ಕಲ್ಮಳೆ, ಹಿಮ, ಹಬೆ ಇವುಗಳು ಕರ್ತನನ್ನು ಸ್ತುತಿಸಲಿ. ಎಲ್ಲವೂ ದೇವರನ್ನು ಸ್ತುತಿಸುತ್ತಾ ಮುಂಜಾನೆ ಎದ್ದು ಪಕ್ಷಿಗಳು ಅದು ಚಿಲಿಪಿಲಿ ಅಂತ ಕೂಗುವಾಗ ಅದು ಅದರ ಭಾಷೆಯಲ್ಲಿ ದೇವರನ್ನು ಸ್ತುತಿಸುವಂಥದ್ದಾಗಿದೆ. ಸೂರ್ಯಚಂದ್ರನು ಕರ್ತನನ್ನು ಸ್ತುತಿಸುತ್ತೆ. ನಮಗೆ ಅದು ಬೆಳಕು ಕೊಡುವಾಗ ಅದು ದೇವರನ್ನು ಸ್ತುತಿಸುತ್ತೆ ಅಂತ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಎಲ್ಲವನ್ನು ಉಂಟು ಮಾಡಿದ್ದು ಕರ್ತನಾದ ಯೇಸು ಕ್ರಿಸ್ತನೇ. ಆದ್ದರಿಂದ ಎಲ್ಲವೂ ಕರ್ತನಿಗೆ ನಮಸ್ಕರಿಸಲೇಬೇಕು. ಒಂದು ವೇಳೆ ನಾವು ಯೋಚನೆ ಮಾಡಬಹುದು, ನಾವು ಎದ್ದು ದೇವರನ್ನು ಸ್ತುತಿಸುತ್ತೇವೆ, ಸೂರ್ಯಚಂದ್ರನನ್ನು ನಾವು ಕೈ ಮುಗಿತೇವೆ ಅಂತ ನಾವು ಯೋಚನೆ ಮಾಡಬಹುದು. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅವುಗಳು ದೇವರನ್ನು ಸ್ತುತಿಸುತ್ತದೆ. ಅವುಗಳಿಗೂ ಜೀವ ಶ್ವಾಸ ಕರ್ತನು ಇಟ್ಟಿದ್ದಾರೆ. ಯಾಕಂದರೆ ಅವುಗಳು ಮಾತನಾಡಲ್ಲ. ಯಾಕಂದರೆ ಅದು ಪ್ರತಿ ದಿವಸ ಹುಟ್ಟುತ್ತಲ್ಲ. ಸೂರ್ಯನ ಹುಟ್ಟುತ್ತೆ, ಚಂದ್ರನ ಹುಟ್ಟುತ್ತೆ, ಬೆಳಕು ಕೊಡುತ್ತೆ, ಮರಗಳು ಮೊಳಕೆ ಬಿಡುತ್ತೆ, ಕಾಯಿಗಳು ಬಿಡುತ್ತೆ. ಅವಕ್ಕೆಲ್ಲವಕ್ಕೂ ಒಂದು ಜೀವ ದೇವರು ಇಟ್ಟಿದ್ದಾರೆ. ಅವೆಲ್ಲವೂ ದೇವರನ್ನು ಸ್ತುತಿಸುತ್ತಾ. ಆದರೆ ಈ ದಿನ ಮನುಷ್ಯರು ದೇವರನ್ನು ಸ್ತುತಿಸುವುದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಯೇಸು ಸ್ವಾಮಿ ಏನು ಹೇಳ್ತಾರೆ? ಇವೆಲ್ಲವೂ ನನ್ನನ್ನು ಸ್ತುತಿಸುತ್ತದೆ. ಭೂರಾಜರು, ದೇಶಾಧಿಪತಿಗಳು ಎಲ್ಲರೂ ನನ್ನನ್ನು ಸ್ತುತಿಸುತ್ತದೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ಅನೇಕ ಮಕ್ಕಳು ದೇವರನ್ನು ಸ್ತುತಿಸಲಾರದೆ ತಮ್ಮ ದೇವರಿಗೆ ಕೊಡುವಂಥ ಮಹಿಮೆಯನ್ನು ಮನುಷ್ಯರಿಗೆ ಕೊಟ್ಟುಕೊಂಡು, ದೇವರಿಗೆ ಕೊಡುವಂಥ ಆ ಒಂದು ಸ್ಥಾನವನ್ನು ಬೇರೆಯವರಿಗೆ ಕೊಟ್ಟುಕೊಂಡು ದೇವರನ್ನು ದುಃಖಪಡಿಸುವಂಥ ಸ್ಥಿತಿಯನ್ನು ನಾವು ಈ ಕಾಲಾಂತರದಲ್ಲಿ ನೋಡ್ತೇವೆ. ಆದ್ದರಿಂದ ಒಂದೊಂದು ದಿವಸವೂ ದೇವರು ನಮಗೆ ಆಯುಸ್ಸು, ಆರೋಗ್ಯ, ಜೀವವನ್ನು ಕೊಡುವಾಗ ನಾವೇನು ಮಾಡಬೇಕಂದ್ರೆ ದೇವರನ್ನು ಎಕ್ಕಾಲದಲ್ಲಿಯೂ ಎಲ್ಲ ಸಮಯದಲ್ಲಿಯೂ, ದೇವರೇ ನಿನಗೆ ಸ್ತೋತ್ರಪ್ಪ, ನೀನು ಕೊಟ್ಟ ದಿವಸಕ್ಕಾಗಿ ಸ್ತೋತ್ರ. ಈ ಸೂರ್ಯ ಚಂದ್ರಗಳು, ಗಿಡ ಮರಗಳೆಲ್ಲ ನಿನ್ನನ್ನು ಸ್ತುತಿಸುವಾಗ ನನಗೆ ನೀನು ಬಾಯನ್ನು ಕೊಟ್ಟಿದ್ದೀಯಪ್ಪ. ನನ್ನ ಬಾಯಿನೊಳಗಡೆ 32 ಹಲ್ಲನ್ನು ಇಟ್ಟಿದ್ದೀಯಪ್ಪ ಸ್ವಾಮಿ. ನನಗೊಳ್ಳೆ ನಾಲಿಗೆ ಕೊಟ್ಟಿದ್ದಿ, ನನಗೊಳ್ಳೆ ಕಣ್ಣನ್ನು ಕೊಟ್ಟಿದ್ದಿ, ನನಗೊಳ್ಳೆ ಕೈಯನ್ನು ಕೊಟ್ಟಿದ್ದಿ. ಆದರೆ ನಿನ್ನನ್ನು ಸ್ತುತಿಸಲಾರದಂತೆ ನನ್ನ ಹೃದಯವನ್ನು ನಾನೇ ಕಠಿಣ ಮಾಡಿಕೊಂಡಿದ್ದೇನೆ ಸ್ವಾಮಿ. ಆದ್ದರಿಂದ ಈ ದಿನದಿಂದ ನನಗೆ ಕೊಟ್ಟಿರುವ ಆಯುಷ್ಕಾಲವೆಲ್ಲ ಸ್ವಾಮಿ, ನನ್ನ ಹೃದಯವನ್ನು ನಾನು ಕಠಿಣ ಮಾಡಿಕೊಳ್ಳಲಾರದೆ ನಿನ್ನನ್ನು ಸ್ತುತಿಸುವಂತೆ ಆ ಸ್ತುತಿಯ ಆತ್ಮ ನನ್ನ ಬಾಯಿನಲ್ಲಿ ಇಡಿರಿ ಅಂತ ನೀವು ದೇವರ ಹತ್ರ ಕೇಳಿಕೊಳ್ಳುವಾಗ ಕರ್ತನು ಅದನ್ನು ನಿಮಗೆ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ದೇವ ಮಕ್ಕಳೇ,
ನಾವೆಲ್ಲವನ್ನು ದೇವರ ಹತ್ರ ಕೇಳ್ಕೊತೇವೆ. ನಮಗೆ ಆರೋಗ್ಯ ಕೊಡು, ಈ ದಿನದ ಉಪಚಾರಗಳನ್ನು ಕೊಡು ಅಂತ ದೇವರ ಹತ್ರ ಕೇಳ್ತೇವೆ. ಆದರೆ ದೇವರ ಹತ್ರ ನೀವು ಕೇಳಬೇಕು, ಸ್ವಾಮಿ, ಸೂರ್ಯ ಚಂದ್ರಗಳು, ಬೆಟ್ಟಗಳು, ಗುಡ್ಡಗಳು, ಹಾದಿ ಸಾಗರಗಳು, ಸಮುದ್ರಗಳು, ತಿಮಿಂಗಿಲಗಳು ಎಲ್ಲವನ್ನೂ ನಿನ್ನನ್ನು ಸ್ತುತಿಸುವಾಗ ನಾನೊಂದು ಮನುಷ್ಯನಾಗಿದ್ದೇನೆ. ನೀನನ್ನು ಸ್ತುತಿಸಲಾರದೆ ನಾನಿದ್ದರೆ ಅವುಗಳ ಮುಂದೆ ನಾನೊಂದು ಮಾನಗಟ್ಟವನಾಗಿರುತ್ತೇನೆ. ಆ ಒಂದು ಸ್ಥಳಕ್ಕೆ ನಾನು ಹೋಗಲ್ಲ, ನಾನು ನಿನ್ನನ್ನು ಸ್ತುತಿಸುತ್ತೇನೆ ಅಂತೇಳಿ ದೇವರ ಹತ್ರ ನಿಮ್ಮನ್ನು ಒಪ್ಪಿಸಿಕೊಡುವಾಗ ಸ್ತುತಿ ಆತ್ಮಕರ್ತ ನಿಮಗೆ ಕೊಡ್ತಾನೆ. ಸ್ತುತಿಸುವಾಗ ನಾವು ದೇವರನ್ನು ಘನಪಡಿಸುವಂಥದ್ದಾಗಿದೆ. ಸ್ತುತಿಸುವಾಗ ದೇವರು ನಮ್ಮ ಮೇಲೆ ದೊಡ್ಡದಾದ ಒಂದು ಆಕಾಂಕ್ಷೆ ನಮ್ಮ ಮೇಲೆ ದೇವರು ಇಡುವಂಥ ಕರ್ತನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ಈ ದಿನ ನಿಮ್ಮನ್ನೆಲ್ಲರೂ ಸ್ತುತಿಸುತ್ತಾರೆ. ನಿನ್ನ ವಾಕ್ಯದಲ್ಲಿ ಓದಿದ್ದೇವೆ, ಯಾರೆಲ್ಲ ನಿನ್ನನ್ನು ಸ್ತುತಿಸಲಾರದಂತೆ ತಮ್ಮ ಬಾಯಿಗಳನ್ನು ಗಟ್ಟಿಯಾಗಿ ಬೀಗ ಇಟ್ಟುಕೊಂಡು ಮುಚ್ಚಿಕೊಂಡಿರ್ತಾರೋ ಅವರ ಬಾಯಿಗಳೆಲ್ಲವೂ ತೆರೀಲಿ. ಕರ್ತನೆ, ಎಲ್ಲರೂ ಬಾಯಿ ತೆರೆದು ಯೇಸುವೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಮಹಿಮೆ ಅಂತ ಎಲ್ಲರೂ ಹೇಳುವಂತೆ ಎಲ್ಲರ ಬಾಯಿನಲ್ಲೇ ಸ್ತುತಿ ಆತ್ಮವನ್ನು ನೀಡು. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು ನೋಡಿರಿ, ಅನೇಕ ಜನರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.